ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸ್ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಫ್ರಮ್ ಎ ಮಿರರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಆಕ್ಟಿವಿಟಿ ಮೂಲಕ ಅದನ್ನ ನಾವು ನೋಡೋಣ. ಆಕ್ಟಿವಿಟಿ 11.2ನ ನೋಡಿ. ಒಂದು ಕ್ವಶನ್ ಇದೆ. ಏನದು? ಹ್ಯಾಂಡಲ್ ದ lighted candle with care. It is better if this activity is performed in the presence of a teacher or an elder person. ಅಂದ್ರೆ ನೀವು ಈಗ ಯಾವುದಾದ್ರೂ and in the lighted candle ಅಂದ್ರೆ ಉರಿದಿರ್ತಕ್ಕಂತಹ ಮೇಣದ ಬತ್ತಿಯನ್ನ ಉಪಯೋಗಿಸ್ಬೇಕು ಅಂದ್ರೆ ನೀವು ಅದನ್ನ ಇಟ್ಕೊಳ್ಬೇಕು ಕೈಯಲ್ಲಿ ಅಥವಾ ಅದನ್ನ ಮೇಣದ ಬತ್ತಿಯನ್ನ ಹಚ್ಚಿಟ್ಕೋಬೇಕು ಅಂದ್ರೆ ಹುಷಾರಾಗಿ ಅದನ್ನ ಉಪಯೋಗಿಸಿ. ಇಲ್ಲ ಅಂದ್ರೆ ಏನು, ಇಟ್ ಈಸ್ ಬೆಟರ್ ಇಫ್ ದಿಸ್ ಆಕ್ಟಿವಿಟಿ ಇಸ್ ಪರ್ಫಾರ್ಮ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಟೀಚರ್ ಆರ್ ಆನ್ ಎಲ್ಡರ್ ಪರ್ಸನ್. ಇಲ್ಲ ಅಂದ್ರೆ ಮೇಣದ ಬತ್ತಿಯನ್ನ ಇಟ್ಕೊಳ್ಳೋದು, ಉರಿತಿರ್ತಕ್ಕಂಥದ್ದು ಹಚ್ಚಿರುವಂತಹ ಮೇಣದ ಬತ್ತಿ ಕ್ಯಾಂಡಲ್ಸ್ ನ ನೀವು ಯೂಸ್ ಮಾಡೋದಕ್ಕೂ ಮುಂಚೆ ನಿಮ್ಮ ಟೀಚರ್ಸು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ದೊಡ್ಡವರಿದ್ರೆ ಹಿರಿಯರ ಅವರ ಸಹಾಯದ ಮೂಲಕ ಈ ಚಟುವಟಿಕೆಯನ್ನ ಮಾಡೋದು ತುಂಬಾ ಸೂಕ್ತ. ಬರೀ ನೀವೇ ಮಕ್ಕಳೇ ಬೆಂಕಿ ಜೊತೆ ಫೈರ್ ಜೊತೆ ಆಟ ಆಡೋದು ತುಂಬಾ ಅಪಾಯಕಾರಿ, ಹಾಗಾಗಿ ಒಳ್ಳೇದಲ್ಲ. ಸಿ ಪ್ಲೇಸ್ ಎ ಆಕ್ಟಿವಿಟಿ ನೋಡಿ. ಪ್ಲೇಸ್ ಎ ಲೈಟೆಡ್ ಕ್ಯಾಂಡಲ್ ಇನ್ ಫ್ರಂಟ್ ಆಫ್ ಎ ಪ್ಲೇನ್ ಮಿರರ್. ಚಿತ್ರದಲ್ಲಿ ಕೊಟ್ಟಿದಾರಲ್ಲ, ಈ ರೀತಿ ಒಂದು ಮಿರರ್ ಅನ್ನ ತಗೊಳ್ಳಿ. ಒಂದು ಕನ್ನಡಿ ಮುಂದೆ, ದರ್ಪಣದ ಮುಂದೆ ಒಂದು ಮೇಣದ ಬತ್ತಿಯನ್ನ ಇದೆಯಲ್ಲ, ಇಲ್ಲಿ ಉರಿತಿರ್ತಕ್ಕಂಥ ಮೇಣದ ಬತ್ತಿಯನ್ನ ಅದ್ರ ಮುಂದೆ ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ತರ ಈ ತರ ಕನ್ನಡಿ ಮುಂದೆ ಇಡಿ. ಟ್ರೈ ಟು ಸಿ ದ ಫ್ಲೇಮ್ ಆಫ್ ದ ಕ್ಯಾಂಡಲ್ ಇನ್ ದ ಮಿರರ್. ಆ ಮೇಣದ ಬತ್ತಿಯನ್ನ ಹಚ್ಚಿರ್ತಕ್ಕಂತಹ ಕ್ಯಾಂಡಲ್ ಅನ್ನ ಕನ್ನಡಿ ಮುಂದೆ ಇಟ್ಟ ಮೇಲೇನು ಆ ಕನ್ನಡಿಯಲ್ಲಿ ಆ ಮೇಣದ ಬತ್ತಿಯ ಜ್ವಾಲೆಯನ್ನ ದರ್ಪಣದಲ್ಲಿ ನೋಡೋದಕ್ಕೆ ಪ್ರಯತ್ನಿಸಿ. ಇದ್ರದ್ದು ಜ್ವಾಲೆ ಇರುತ್ತಲ್ಲ, ಇದು ಫ್ಲೇಮು, ಇದನ್ನ ಈ ಕನ್ನಡಿಲಿ ನೋಡೋದಕ್ಕೆ ಟ್ರೈ ಮಾಡಿ. ಕನ್ನಡಿಲಿ ಕಾಣುತ್ತೆ ಅದು ಬೆಂಕಿ ಜ್ವಾಲೆ, ಕ್ಯಾಂಡಲ್ ಉರಿತಿರ್ತಕ್ಕಂಥ ಕ್ಯಾಂಡಲ್ ಅಂತ. ಇಟ್ ಅಪಿಯರ್ಸ್ ಆಸ್ ಇಫ್ ಎ ಸಿಮಿಲರ್ ಕ್ಯಾಂಡಲ್ ಈಸ್ ಪ್ಲೇಸ್ಡ್ ಬಿಹೈಂಡ್ ದ ಮಿರರ್. ಬರುತ್ತೆ ಅಂದ್ರೆ ನಿಮ್ಗೆ ಆ ಕನ್ನಡಿಲಿ ನೋಡಿದ್ರೆ ಈ ಮಿರರ್ನ ಹಿಂದೆ ಇದೆಯೇನೋ, ಮಿರರ್ನ ಹಿಂದೆ ಇಟ್ಟಿರ್ಬೇಕು ಈ ಕ್ಯಾಂಡಲ್ನ ಅನ್ನೋ ರೀತಿ ನಿಮ್ಗೆ ಕನ್ನಡಿಲಿ ಈ ಉರಿತಿರ್ತಕ್ಕಂತಹ ಕ್ಯಾಂಡಲ್ ಕಾಣುತ್ತೆ. ದ ಕ್ಯಾಂಡಲ್ ವಿಚ್ ಅಪಿಯರ್ಸ್ ಬಿಹೈಂಡ್ ದ ಮಿರರ್ ಈಸ್ ದ ಇಮೇಜ್ ಆಫ್ ದ ಕ್ಯಾಂಡಲ್ ಫಾರ್ಮ್ಡ್ ಬೈ ದ ಮಿರರ್. 11.6. ಅಂದ್ರೆ ಆ ಕನ್ನಡಿಯಲ್ಲಿ ದರ್ಪಣದ ಹಿಂಭಾಗದಲ್ಲಿ ಇರುವಂತೆ ಕಾಣುವ ಮೇಣದ ಬತ್ತಿಯು ದರ್ಪಣದಿಂದ ಉಂಟಾದ ಪ್ರತಿಬಿಂಬ. ಏನದು ನಿಮ್ಗೆ ಆ ರೀತಿ ಕಾಣಿಸ್ತಿರುತ್ತಲ್ಲ, ಆ ಕನ್ನಡಿ ಮುಂದೆ ಒಂದು ಕ್ಯಾಂಡಲ್ನ ಹಚ್ಚಿಟ್ಟಿದ್ದೀರಾ, ಹಚ್ಚಿಟ್ಟಿರ್ತಕ್ಕಂತಹ ಕ್ಯಾಂಡಲ್ನ ಆ ಕನ್ನಡಿ ಒಳಗೆ ನೋಡ್ತಿದ್ದೀರಾ. ಕನ್ನಡಿ ಒಳಗೆ ನೋಡಿದಾಗ ಆ ಕ್ಯಾಂಡಲ್ ಯಾವ ತರ ಕಾಣ್ತಿದೆ, ಮಿರರ್ ಒಳಗೆ ಮಿರರ್ ಇಂದ ಹಿಂದೆ ಇಟ್ಟಿರೋ ತರ ಕಾಣಿಸ್ತಿರುತ್ತೆ. ಆದ್ರೆ ಈ ರೀತಿ ಹಿಂದೆ ಇಟ್ಟಿರೋ ತರ ಕಾಣಿಸ್ತಿರ್ತಕ್ಕಂತಹ ಕ್ಯಾಂಡಲ್ ನ ಚಿತ್ರ ಏನದು? ಇಟ್ ಇಸ್ ದ ಇಮೇಜ್ ಆಫ್ ದ ಕ್ಯಾಂಡಲ್ ಫಾರ್ಮ್ಡ್ ಬೈ ದ ಮಿರರ್ ಇಸ್ ದ ಇಮೇಜ್ ಅಂದ್ರೆ ಅದರ ಪ್ರತಿಫಲನ. ಅರ್ಥ ಆಗ್ತಿದ್ಯಾ? ಆ ಕ್ಯಾಂಡಲ್ನ ಪ್ರತಿಫಲನ ಇದು. ಹಿಂಭಾಗ ಇಟ್ಟಿರೋ ತರ ಕಾಣ್ತಿರೋಂತಹ ಆ ಕ್ಯಾಂಡಲ್ ಏನದು ಆ ತರ ಕಾಣಿಸ್ತಿರೋದು ಇಸ್ ಇಮೇಜ್. ಅಂದ್ರೆ ಇದು ಬಂದು ದ ಕ್ಯಾಂಡಲ್ ಇಟ್ ಸೆಲ್ಫ್ ಈಸ್ ದ ಆಬ್ಜೆಕ್ಟ್. ಹಾಗೆ ಅದು ಪ್ರತಿಬಿಂಬ. ಅದಕ್ಕೆ ಮೇಣದ ಬತ್ತಿಯ ಅಲ್ಲಿ ಮೇಣದ ಬತ್ತಿ ಕಾಣಿಸ್ತಿದೆಯಲ್ಲ, ಅದೊಂದು ಇಮೇಜ್ ಅಂದ್ರೆ ಅದರ ಪ್ರತಿಬಿಂಬ. ನೀವು ನೋಡ್ತಿರ್ತಕ್ಕಂಥದ್ದು ಕನ್ನಡಿಯಲ್ಲಿ ನೋಡ್ತಿದ್ದೀರಲ್ಲ, ಅದು ಮೇಣದ ಬತ್ತಿಯ ಪ್ರತಿಬಿಂಬ ಆಗಿರುತ್ತೆ. ಹಾಗೆ ಇಟ್ ಈಸ್ ಆನ್ ಆಬ್ಜೆಕ್ಟ್ ಅಂದ್ರೆ ಮೇಣದ ಬತ್ತಿಯೇ ಆಬ್ಜೆಕ್ಟ್ ಅಂದ್ರೆ ವಸ್ತುವಾಗಿರುತ್ತದೆ. ಇದರಲ್ಲಿ ಮೇಣದ ಬತ್ತಿನೇ ಒಂದು ಆಬ್ಜೆಕ್ಟ್. ನಾವು ಮೂವ್ ದ ಕ್ಯಾಂಡಲ್ ಟು ಡಿಫರೆಂಟ್ ಪೊಸಿಷನ್ ಇನ್ ಫ್ರಂಟ್ ಆಫ್ ದ ಮಿರರ್. ಆ ಕನ್ನಡಿ ಮುಂಭಾಗದಲ್ಲಿ ಆ ಮೇಣದ ಬತ್ತಿಯನ್ನ ಬೇರೆ ಬೇರೆ ಸ್ಥಾನದಲ್ಲಿಟ್ಟು ಪ್ರತಿ ಸಂದರ್ಭದಲ್ಲೂ ಅಂದ್ರೆ ಯಾವಾಗ್ಲೂ ಅಬ್ಸರ್ವ್ ದ ಇಮೇಜ್ ಇನ್ ಈಚ್ ಕೇಸಸ್. ಈಗ ಏನ್ ಮಾಡಿ, ಇಲ್ಲಿ ಇಟ್ಟಿದ್ದೀರಾ ಕ್ಯಾಂಡಲ್, ಇದು ಇಲ್ಲಿ ಕಾಣ್ತಿದೆ ಅಲ್ವಾ? ಈಗ ಈ ಕ್ಯಾಂಡಲ್ನ ಇಲ್ಲಿಡಿ, ಪಕ್ಕಕ್ಕಿಡಿ, ಇಲ್ಲಿಡಿ, ಹೇಗೆ ಕಾಣೋದು ನೋಡಿ, ಇಲ್ಲೊಂದ್ ಕಡೆ ಇಡಿ, ಮತ್ತೆ ಇಲ್ಲಿಡಿ. ಈ ರೀತಿ ಬೇರೆ ಬೇರೆ ಜಾಗದಲ್ಲಿ ಆ ಕ್ಯಾಂಡಲ್ನ ಇಟ್ಟು ಯಾವ ರೀತಿ ಕಾಣುತ್ತೆ ಮೇಣದ ಬತ್ತಿ ಆ ಕನ್ನಡಿಯಲ್ಲಿ ಮುಂಭಾಗದಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ಗಮನಿಸಿ ಅಂತ ಹೇಳ್ತಿದ್ದಾರೆ. ಸಿ
ಇಮೇಜ್ ಆಫ್ ಅ ಕ್ಯಾಂಡಲ್ ಇನ್ ಎ ಪ್ಲೇನ್ ಮಿರರ್. ಅಂದ್ರೆ ಒಂದು ಸಮತಲ ದರ್ಪಣದಲ್ಲಿ ಅಂದ್ರೆ ನೀಟಾಗಿರ್ತಕ್ಕಂಥ ಒಂದು ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣಿಸ್ತಿರೋದು. ಇಲ್ಲಿ ನೋಡ್ತಿರೋಂಥದ್ದು ನೀವೇನಿದು ಮೇಣದ ಬತ್ತಿಯ ಪ್ರತಿಬಿಂಬ ಆಗಿರುತ್ತೆ. Paheli wants to know what makes things visible to us. Bujo thinks that objects are visible only when light reflected from them reaches our eyes. Do you agree with them? ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ ಪಹೇಲಿ ಏನು, ಯಾವುದು ವಸ್ತುಗಳು ನಮಗೆ ನೋಡೋಕ್ಕಾಗ್ತದೆ, ಗೋಚರಿಸುವಂತೆ ಮಾಡುತ್ತವೆ ಎಂಬುದು ಪಹೇಲಿ ಯಾಕೆ ನಮ್ಗೆ ಎಲ್ಲಾ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಬಯಸ್ತಿದ್ದಾಳೆ. ಅದಕ್ಕೆ ಇನ್ನು ಪೂಜೆ ಹೇಳ್ತಿರೋದು, ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಅವನ ಹೇಳಿಕೆಯನ್ನು ನೀವೆಲ್ಲರೂ ಒಪ್ಕೋತೀರಾ? ಖಂಡಿತ, ವಸ್ತುಗಳ ಮೇಲೆ ಬೆಳಕು ಬಿದ್ದಾಗ ವಸ್ತುಗಳು ನಮ್ಗೆ ಗೋಚರಿಸುತ್ತೆ. ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಏನ್ ಮಾಡಿದ್ವಿ, ಈಚ್ ಕೇಸ್ ಅರ್ಥ ಆಯ್ತಲ್ವಾ? ಹಾಗೆ ನೆಕ್ಸ್ಟ್ ಇಲ್ಲಿಂದ ಇದಕ್ಕೆ ಮುಂಚೆ ಇದನ್ನು ನೋಡೋಣ. ಬೋಜೋ ನೋಟೆಡ್ ಇನ್ ಈಸ್ ನೋಟ್ಬುಕ್, is it not surprising that my image is of the same size as me, whether the mirror is smaller or larger? ಪಹೇಲಿಯನ್ನು ತನ್ನ ಪುಸ್ತಕದಲ್ಲಿ, ತನ್ನ ಬುಕ್ಸ್ ಅಲ್ಲಿ, ನೋಟ್ ಬುಕ್ಸ್ ಅಲ್ಲಿ ಹೀಗೆ ಒಂದು ಟಿಪ್ಪಣಿಯನ್ನು ಬರೆದುಕೊಳ್ತಾಳೆ. ಏನಂತ ಅಂದ್ರೆ, ಒಂದು ಮಿರರ್ ಅಲ್ಲಿ ಕಾಣುವಂತಹ ಪ್ರತಿಬಿಂಬ ಅದರ ಹಿಂದೆ ಉಂಟಾಗುತ್ತಲ್ಲ, ಅದು ಅದರ ಪ್ರತಿಬಿಂಬ ಆಗುತ್ತೆ. ಅಂದ್ರೆ ಒಂದು ಮಿರರ್ ಅಲ್ಲಿ ಒಂದು ವಸ್ತುವಿನ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬವು ಅದ್ರ ಹಿಂದೆ ಉಂಟಾಗುತ್ತದೆ, ಅಂದ್ರೆ ಹಿಂದೆ ಇರೋಂತೆ ಕಾಣುತ್ತೆ. ಆದ್ರೆ ಅದರ ಇಮೇಜ್ ಪ್ರತಿಬಿಂಬ ನೇರವಾಗಿದ್ದು ದರ್ಪಣದ ಮುಂದಿನ, ಅಂದ್ರೆ ಆ ಕನ್ನಡಿಯ ಮುಂದೆ ವಸ್ತು ಎಷ್ಟು ದೂರದಲ್ಲಿರುತ್ತೋ ಮತ್ತೆ ಎಷ್ಟು ಸೈಜಲ್ಲಿ ಇರುತ್ತೋ ಅದೇ ರೀತಿ ಅದಷ್ಟೇ ಗಾತ್ರದ್ದು, ಅಷ್ಟೇ ಸೈಜು, ಅಷ್ಟೇ ದೂರದಲ್ಲೇ ಇರುತ್ತೆ. ಅಂದ್ರೆ ಇಲ್ಲಿ ಏನಿಲ್ಲ ಅವಳು ಹೇಳ್ತಿರೋದು, ಅಂದ್ರೆ ಇಲ್ಲಿ ನಮ್ಮ ಕನ್ನಡಿಲಿ ನೋಡ್ತೀವಲ್ಲ, ಇದು ನಮ್ಗೆ ಹಿಂದೆ ಇಟ್ಟಂತೆ ಕಾಣಿಸ್ತಿರುತ್ತೆ, ಆದ್ರೆ ಇಲ್ಲಿ ಎಷ್ಟು ದೂರದಲ್ಲಿರುತ್ತೋ ಅಷ್ಟೇ ದೂರದಲ್ಲೇ ಕನ್ನಡಿಲಿ ಕಾಣುತ್ತೆ. ಈಗ ಕ್ಯಾಂಡಲ್ ಎಷ್ಟು ದಪ್ಪ ಇದೆಯೋ ಕನ್ನಡಿಲಿ ನಾವು ನೋಡಿದಾಗ್ಲೂ, ಆ ಮಿರರ್ ಅಲ್ಲಿ ದರ್ಪಣದಲ್ಲಿ ನೋಡಿದಾಗ್ಲೂ ಅದಷ್ಟೇ ದಪ್ಪ ಕಾಣುತ್ತೆ, ಅಷ್ಟೇ ಗಾತ್ರ ಇರುತ್ತೆ, ಅಷ್ಟೇ ದೂರ ಇರುತ್ತೆ. ಅದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ನೋಡ್ತಕ್ಕಂತಹ ಆ ಕ್ಯಾಂಡಲ್ ನ ಪ್ರತಿಬಿಂಬ ನಿಜವಾಗಿ ಎಷ್ಟು ದಪ್ಪ, ಎಷ್ಟು ಎತ್ತರ, ಎಷ್ಟು ಸೈಜ್, ಎಷ್ಟು ದೂರ ಇರುತ್ತೋ ಅಷ್ಟೇ ದೂರದ್ದು, ಅಷ್ಟೇ ಗಾತ್ರದ್ದು ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಯ್ತಾ? Was the image upright in each case? ಪ್ರತಿ ಸಂದರ್ಭದಲ್ಲೂ ಪ್ರತಿಬಿಂಬವು ನೇರವಾಗಿರುತ್ತೆ, ಅಂದ್ರೆ ಯಾವಾಗ್ಲೂ ಅದರ ಇಮೇಜ್ ಯಾವಾಗ್ಲೂ ಸ್ಟ್ರೇಟ್ ಆಗಿ ನೇರವಾಗೇ ಇರುತ್ತಾ ಅಂತ ಕೇಳ್ತಿದ್ದಾರೆ. Did the flame appear on top of the candle as in the object? ಹಾಗೆ ಆ ಮೇಣದ ಬತ್ತಿ ಇದೆಯಲ್ಲ, ಕ್ಯಾಂಡಲ್ನ ಫ್ಲೇಮ್ ಅಂದ್ರೆ ಅದರ ಜ್ವಾಲೆ ವಸ್ತುವಿನಲ್ಲಿರುವಂತೆ ಮೇಲ್ಭಾಗದಲ್ಲಿಯೇ ಕಾಣಿಸ್ತಿದ್ಯಾ? ಅಂದ್ರೆ ಇಲ್ಲಿ ಕ್ಯಾಂಡಲ್ ಅಲ್ಲಿ ಏನೋ ಇದ್ರದ್ದು ಜ್ವಾಲೆ ಮೇಲ್ಭಾಗದಲ್ಲಿ ಇದೆ, ನೀವು ಕನ್ನಡಿಯಲ್ಲಿ ನೋಡಿದಾಗ್ಲೂ ಮೇಲ್ಭಾಗದಲ್ಲೇ ಕಾಣಿಸ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಹೌದು, ಇಲ್ಲೇನು ಕೆಳಭಾಗ ಅಥವಾ ಪಕ್ಕದಲ್ಲಿ ಸೈಡಲ್ಲಿ ಆ ಥರ ಏನು ಕಾಣಿಸ್ತಿಲ್ಲ ನಮಗೆ. ಅಲ್ಲೇನಿದೆಯೋ ಪ್ರತಿಬಿಂಬದಲ್ಲಿ ಇಮೇಜಲ್ಲೂ ಅದರ ಕ್ಯಾಂಡಲ್ನ ಅದರ ಜ್ವಾಲೆ ಮೇಲ್ಭಾಗದಲ್ಲೇ ಕಾಣಿಸುತ್ತೆ. ಸಚ್ ಆನ್ ಇಮೇಜ್ ಈಸ್ ಕಾಲ್ಡ್ ಎರೆಕ್ಟ್. ಈ ರೀತಿಯ ಪ್ರತಿಬಿಂಬವನ್ನ ಅಂದ್ರೆ ವಸ್ತುವಿನಲ್ಲಿರುವಂತೆ ಪ್ರತಿಬಿಂಬವನ್ನ ಇಂತಹ ತೋರಿಸೋದಕ್ಕೆ ನೇರ ಪ್ರತಿಬಿಂಬ, ಎರೆಕ್ಟ್ ಇಮೇಜ್ ಅಂತ ಕರೀತಾರೆ. ಅಂದ್ರೆ ನಾವು ಇಟ್ಟಿರ್ತಕ್ಕಂಥ ವಸ್ತು ಕನ್ನಡಿಲೂ ನಾವು ಹೇಗಿಟ್ಟಿರ್ತೀವೋ ಅದೇ ರೀತಿ ಅದು ಪ್ರತಿಬಿಂಬವನ್ನ ತೋರಿಸ್ತಿದೆ ಅಂದ್ರೆ ಇಂತಹ ಪ್ರತಿಬಿಂಬವನ್ನ ನಾವೇನಂತ ಕರಿತೀವಿ? ಎರೆಕ್ಟ್ ಇಮೇಜ್. ಅಂದ್ರೆ ನೇರ ಪ್ರತಿಬಿಂಬ, ನೇರವಾಗಿ. ಅಂದ್ರೆ ನಾವು ಕ್ಯಾಂಡಲ್ ನಲ್ಲಿ ಇಟ್ಟಿದೀವಿ, ಅದು ಉರಿತಾ ಇದೆ, ಕ್ಯಾಂಡಲ್ ಕನ್ನಡಿಲಿ ನೋಡಿದ್ರು ಅದೇ ತರ, ನಾವು ನೇರವಾಗಿ ಇಲ್ಲಿ ಇಟ್ಟಿರೋದು ಹೇಗಿದ್ಯೋ ಅಲ್ಲೂ ಕನ್ನಡಿಲೋ ಅದೇ ತರ ಕಾಣ್ತಿರುತ್ತೆ. ಈ ರೀತಿಯ ಪ್ರತಿಬಿಂಬವನ್ನು, ಇಂತಹ ಇಮೇಜಸ್ ನಾವೇನಂತ ಕರಿತೀವಿ? ಎರೆಕ್ಟ್ ಇಮೇಜ್. ಅಂದ್ರೆ ಆನ್ ಇಮೇಜ್ ಫಾರ್ಮ್ಡ್ ಬೈ ಎ ಪ್ಲೈನ್ ಮಿರರ್ ಈಸ್ ಎರೆಕ್ಟ್ ಅಂಡ್ ಆಫ್ ದ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್. ಎರೆಕ್ಟ್ ಇಮೇಜ್ ಅಂದ್ರೆ ಏನು? ಸಮತಲ ಒಂದು ಕನ್ನಡಿಯಲ್ಲಿ, ಮಿರರ್ ಅಲ್ಲಿ ನಾವು ಇಟ್ಟಿರ್ತಕ್ಕಂಥ ವಸ್ತುವಿನಿಂದ ಉಂಟಾದ ಪ್ರತಿಬಿಂಬ ನೇರ ಮತ್ತು ವಸ್ತುವಿನ ಒಂದು ಅಷ್ಟೇ ಗಾತ್ರದಲ್ಲಿ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಎರೆಕ್ಟ್ ಇಮೇಜ್. ಕ್ಯಾಂಡಲ್ ಇಲ್ಲಿ ಇಷ್ಟು ನಾವು ಇಟ್ಟಿರ್ತಕ್ಕಂಥ ಕ್ಯಾಂಡಲ್ ಇಷ್ಟು ದಪ್ಪ ಇದೆ,
ನೀವು ಕನ್ನಡಿಯಲ್ಲಿ ನೋಡಿದೇನಾದ್ರೂ ಇದು ತುಂಬ ದಪ್ಪವಾಗಿ ದೊಡ್ಡದಾಗಿ ಏನಾದ್ರು ಕಾಣ್ತಿದ್ಯಾ? ಇಲ್ಲ. ಇಲ್ಲಿ ನಾವು ಇಟ್ಟಿರ್ತಕ್ಕಂಥ ಕ್ಯಾಂಡಲ್ ಎಷ್ಟು ದಪ್ಪ ಇದೆಯೋ ಆ ಇಮೇಜಲ್ಲೂ ಸಹ ಅಷ್ಟೇ ಗಾತ್ರದಲ್ಲಿದೆ. ಅಂದರೆ ವಸ್ತುವಿನ ಆ ಗಾತ್ರವು ಮತ್ತೆ ಏನಾಗಿರುತ್ತೆ, ಅದರ ಪ್ರತಿಬಿಂಬವು ನೇರ ಮತ್ತು ಆ ವಸ್ತುವಿನ ಗಾತ್ರದಷ್ಟೇ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಎರೆಕ್ಟ್ ಇಮೇಜ್. ವಾಟ್ ವಿ ಕಾಲ್ ಆಸ್ ಎರೆಕ್ಟ್ ಇಮೇಜ್ ಅಂತ ಕರಿತೀವಿ. An image formed by a plane mirror is erect and of the same size as the object. See next. Now place a vertical screen behind the mirror. ಏನು ಮಾಡಿ, ಒಂದು ಲಂಬವಾದ ಪರದೆಯಲ್ಲಿ, ಒಂದು ದರ್ಪಣದ ಹಿಂಭಾಗದಲ್ಲಿ ಇಡಿ. ಲಂಬವಾದ ಪರದೆಯಲ್ಲಿ ಒಂದು ಸ್ಕ್ರೀನ್ನ, ದರ್ಪಣದ ಅಂದರೆ ಮಿರರ್ನ ಹಿಂದೆ ಇಡಿ. ಅರ್ಥ ಆಯ್ತಾ? Try to obtain the same image of the candle on this screen. ಈಗ ನೀವು ಆ ಕ್ಯಾಂಡಲ್ ಪ್ರತಿಬಿಂಬವನ್ನ ಪರದೆ ಮೇಲೆ ಹೇಗೆ ನೋಡಿದ್ರು, ಅದನ್ನ ಹೇಗೆ ಆ ಪ್ರತಿಬಿಂಬವನ್ನ ಆ ಪರದೆ ನೋಡಿದ್ರು, ಅದೇ ರೀತಿ ಈ ಪರದೆಯ ಪ್ರತಿಬಿಂಬವನ್ನು ಪಡೆಯೋದಕ್ಕೆ ಪ್ರಯತ್ನಿಸಿ. ಅದ್ರ ಹಿಂದೆ ಇಟ್ಟಿದ್ದೀರಾ. ಈ ಕ್ಯಾಂಡಲ್ನ ಏನು ಮಾಡಿದ್ರಿ, ಮಿರರ್ನ ಮುಂದೆ ಇಟ್ಟಿದ್ರಿ. ಅದು ಕನ್ನಡಿಯಲ್ಲಿ ನೀವು ಆ ಪ್ರತಿಬಿಂಬವನ್ನು ನೋಡ್ತಾ ಇದ್ರಿ. ಆದರೆ ಈಗ ಕನ್ನಡಿಯ ಹಿಂಭಾಗ, ಸ್ಕ್ರೀನ್ ಬಿಹೈಂಡ್ ದ ಮಿರರ್, ಕನ್ನಡಿಯ ಹಿಂಭಾಗದಲ್ಲಿ ಒಂದು ಪರದೆ ಇಟ್ಟಿದ್ದೀರಾ. ಆದರೆ ನೀವು ಕ್ಯಾಂಡಲನ್ನು ಹೇಗೆ ಕನ್ನಡಿಯ ಒಳಗೆ ನೋಡ್ತಿದ್ರೋ ಇದನ್ನು ಹಾಗೆ ನೋಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ತಿದ್ದಾರೆ. ಕ್ಯಾನ್ ಯು ಗೆಟ್ ದ ಇಮೇಜ್ ಆನ್ ದ ಸ್ಕ್ರೀನ್? ನೀವೀಗ ಅದರ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡೋದಕ್ಕೆ ಸಾಧ್ಯನಾ, ಪಡೆಯೋದಕ್ಕೆ ಸಾಧ್ಯನಾ? ನೆವರ್. ನೌ ಪ್ಲೇಸ್ ದ ಸ್ಕ್ರೀನ್ ಇನ್ ಫ್ರಂಟ್ ಆಫ್ ದ ಮಿರರ್. ನಾವು ಅದ್ರ ಹಿಂದೆ ಇಟ್ಟರೆ ಕನ್ನಡಿಯಲ್ಲಿ ಏನು ಕಾಣಲ್ಲ ಅಲ್ವಾ? ಕನ್ನಡಿ ಹಿಂಭಾಗ ಇಟ್ಟರೆ ಅದ್ರ ಪ್ರತಿಬಿಂಬ ಕನ್ನಡಿ ಒಳಗೆ ಹೇಗೆ ಬೀಳುತ್ತೆ? ಖಂಡಿತ ನಾವು ಅದರ ಪ್ರತಿಬಿಂಬವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಏನು ಮಾಡಿ, ಕನ್ನಡಿಯ ಅಂದರೆ ದರ್ಪಣದ ಮುಂಭಾಗದಲ್ಲಿ ಆ ಪರದೆಯನ್ನು ಇಡಿ. ಇನ್ ಫ್ರಂಟ್. ಕ್ಯಾನ್ ಯು ಗೆಟ್ ದ ಇಮೇಜ್ ಆನ್ ದ ಸ್ಕ್ರೀನ್ ನೌ? ಇವಾಗ ನೀವು ಪರದೆಯ ಪ್ರತಿಬಿಂಬವನ್ನು ಆ ದರ್ಪಣದಲ್ಲಿ ಅಂದರೆ ಆ ಕನ್ನಡಿಯಲ್ಲಿ ನೋಡೋದಕ್ಕೆ ಸಾಧ್ಯವಾಯ್ತಾ ಅಂತ ಕೇಳ್ತಿದ್ದಾರೆ. ಯು ವಿಲ್ ಫೈಂಡ್ the image of the candle cannot be obtained on the screen in either case. ಏನು, ಎರಡೂ ಸಂದರ್ಭದಲ್ಲೂ ಅಂದರೆ ಒಂದು ಪರದೆ, ಒಂದು ಬಟ್ಟೆಯನ್ನು, ಆ ಮೇಣದ ಬತ್ತಿಯ ಪ್ರತಿಬಿಂಬವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಎಂಬುದು ನಿಮಗೆ ಈಗ ಗೊತ್ತಾಯಿತು. ಅಂದರೆ ಪರದೆಯನ್ನು ಒಂದು ಸ್ಕ್ರೀನನ್ನು ದರ್ಪಣದ ಮುಂಭಾಗದಲ್ಲಿ ಇಟ್ಟರು ಅಷ್ಟೇ, ದರ್ಪಣದ ಹಿಂಭಾಗದಲ್ಲಿ ಇಟ್ಟರು ಅಷ್ಟೇ, ಆ ಎರಡೂ ಸಂದರ್ಭಗಳಲ್ಲೂ ನಾವು ಮೇಣದ ಬತ್ತಿ ಪ್ರತಿಬಿಂಬವನ್ನು ಹೇಗೆ ಕನ್ನಡಿಯಲ್ಲಿ ನೋಡ್ತೀವೋ ಆ ರೀತಿ ಅದರ ಪ್ರತಿಬಿಂಬವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಾ? ಯಾಕೇಳಿ, ವಾಟ್ ಅಬೌಟ್ ದ ಡಿಸ್ಟೆನ್ಸ್ ಆಫ್ ದ ಇಮೇಜ್ ಫ್ರಮ್ ಮಿರರ್? ಲೆಟ್ ಅಸ್ ಪರ್ಫಾರ್ಮ್ ಅನದರ್ ಆಕ್ಟಿವಿಟಿ. ಹಾಗಾದರೆ ಪ್ರತಿಬಿಂಬ ಅಂದರೆ ಅದರ ಇಮೇಜ್ ದರ್ಪಣದಿಂದ ಎಷ್ಟು ದೂರದಲ್ಲಿ ಇರುತ್ತೆ ಎಂಬುದನ್ನು ತಿಳಿಯೋಕೆ ನಾವು ಇನ್ನೊಂದು ಆಕ್ಟಿವಿಟಿನ ಮಾಡೋಣ. ಆದರೆ ಅದು ಎಷ್ಟು ದೂರದಲ್ಲಿತ್ತು ಅಂದರೆ ತುಂಬ ಅದರ ಮುಂಭಾಗದಲ್ಲ ಪರದೆ ಇಟ್ಟಾಗ ಮತ್ತೆ ಯಾಕೆ ಅದು ಪ್ರತಿಬಿಂಬ ಕಾಣಲಿಲ್ಲ, ಹಾಗಾದರೆ ಅದು ಎಷ್ಟು ದೂರದಲ್ಲಿತ್ತು ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಇನ್ನೊಂದು ಆಕ್ಟಿವಿಟಿನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ್ಯಕ್ಟಿವಿಟಿ 11.3ನ ಡಿಸ್ಕಸ್ ಮಾಡೋಣ. ಅದ್ರ ಇನ್ನೊಂದು ಆ್ಯಕ್ಟಿವಿಟಿ ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಇದನ್ನು ಮುಗಿಸ್ಬೇಡ, ಇದೊಂದು ಆ್ಯಕ್ಟಿವಿಟಿ ನೋಡೋಣ ನೋಡಿ. ಟೇಕ್ ಎ ಚೆಸ್ ಬೋರ್ಡ್. ಇಫ್ ಎ ಚೆಸ್ ಬೋರ್ಡ್ ಈಸ್ ನಾಟ್ ಅವೈಲಬಲ್, ಡ್ರಾ ಆನ್ ಎ ಚಾರ್ಟ್ ಪೇಪರ್ 64 and 8x8 ಸ್ಪೇಸ್ ಆಫ್ ಈಕ್ವಲ್ ಸೈಜ್. ನೀವೇನು ಮಾಡಿ, ಒಂದು ಚೆಸ್ ಬೋರ್ಡ್ನ ತೆಗೆದುಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಚೆಸ್ ಬೋರ್ಡ್ ಇರೋ ಒಂದು ಚೆಸ್ ಬೋರ್ಡ್ನ ತೆಗೆದುಕೊಳ್ಳಿ. ಇಲ್ಲ ಚೆಸ್ ಬೋರ್ಡ್ ಇಲ್ಲ ಅಂದರೆ ಈ ರೀತಿ ಬಾಕ್ಸಸ್ನ 8x8 64, ಈ ಕಡೆನೂ ಹಾರಿಜಾಂಟಲ್ಲು 8, ಈ ಕಡೆನೂ 8, ಈ ರೀತಿ ಒಂದು ಬಾಕ್ಸನ್ನು ಹಾಕಿ ರಚನೆ ಮಾಡ್ಕೊಳ್ಳಿ. 64 ಇರ್ತಕ್ಕಂಥ ಬಾಕ್ಸ್ನ. ಡ್ರಾ ಎ ಥಿಕ್ ಲೈನ್ ಇನ್ ದ ಮಿಡಲ್ ಆಫ್ ದ ಪೇಪರ್. ಫಿಕ್ಸ್ ಎ ಪ್ಲೇನ್ ಮಿರರ್ ವರ್ಟಿಕಲಿ ಆನ್ ದಿಸ್ ಲೈನ್. ಈಗೇನು ಮಾಡಿ, ಒಂದು ಚೌಕವನ್ನು ರಚಿಸ್ಕೊಳ್ಳಿ. ಆ ಥರ ಬಾಕ್ಸಸ್ನ 8x8. ಆಮೇಲೆ ಏನು ಮಾಡಿ, ಒಂದು ಪೇಪರ್, ಅದು ಮಧ್ಯಭಾಗದಲ್ಲಿ ಒಂದು ದಪ್ಪ ಗೆರೆಯನ್ನು ಎಳೀರಿ.
ಆಯ್ತಾ, ಮಧ್ಯಕ್ಕೇನು ದಪ್ಪ ಗೆಳೆಯನ ಅದರ ಮೇಲೆ ಒಂದು ಮಿರರನ್ನು ಲಂಬವಾಗಿ ಜೋಡಿಸಿ, ಒಂದು ಮಿರರನ್ನು ಮಧ್ಯಕ್ಕೆ ಇಡಿ. ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಒಂದು ಮಿರರನ್ನು ಹಿಡಿ. Place any small object such as a pencil sharpener at the boundary of the third square counting from the mirror figures 7.7. ಈಗ ಏನು ಮಾಡಿ, ಇಟ್ಟ ಮೇಲೆ ಅದ್ರ ಹತ್ರ ಈ ಥರ ಶಾರ್ಪ್ನರು ಅಥವಾ ಒಂದು ಪೆನ್ಸಿಲು ಅಥವಾ ಒಂದು ಎರೇಸರು ಅದರ ಏನು ದರ್ಪಣದಿಂದ 3ನೇ ಚೌಕದ ಅಂಚಿನಲ್ಲಿ, ಅಂದರೆ ಇಲ್ಲಿ ಇಟ್ಟಿದಾರಲ್ಲ ಈ ದರ್ಪಣದಿಂದ 1 2 3 3ನೇ ಬಾಕ್ಸ್ ಇರುತ್ತಲ್ಲ, ಆ 3ನೇ ಬಾಕ್ಸ್ ಹತ್ರ ಏನಾದರೂ ಒಂದು ಆಬ್ಜೆಕ್ಟ್, ಒಂದು ವಸ್ತುವಿನ ಒಂದು ಶಾರ್ಪ್ನರ್ ಇರ್ಬೋದು, ಒಂದು ಎರೇಸರ್, ಒಂದು ಪೆನ್ಸಿಲ್, ಏನಾದರೂ ಒಂದು ಇಡಿ. ಆ ಚಿತ್ರದಲ್ಲಿ ಕೊಟ್ಟಿರ್ತಾರೆ. ನೋಟ್ ದ ಪೊಸಿಷನ್ ಆಫ್ ದ ಇಮೇಜ್. ಆ ಒಂದು ಪೊಸಿಷನ್ ಅಂದರೆ ಅದು ಇಟ್ಟಿರುವಂಥ ಸ್ಥಾನವನ್ನು ನೋಟ್ ಮಾಡ್ಕೊಳ್ಳಿ. ನಾವು ಶಿಫ್ಟ್ ದ ಆಬ್ಜೆಕ್ಟ್ಸ್ ಟು ದ ಬೌಂಡರಿ ಆಫ್ ದ ಫೋರ್ತ್ ಸ್ಕ್ವೇರ್. ಅಗೈನ್ ನೋಟ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಈಗ 3ನೇ ಬಾಕ್ಸ್ ಹತ್ರ ಇಟ್ಟಿದ್ರಿ, ಇಮೇಜಿನ ಪ್ರತಿಬಿಂಬವನ್ನು ನೋಡಿದ್ರಿ. ಈಗ ಅದೇ ಥರ 4th ಬಾಕ್ಸ್ 4ನೇ ಬಾಕ್ಸ್ ಚೌಕದಲ್ಲಿ ಇಡಿ. ಅವಾಗೂ ಸಹ ನಿಮ್ಮ ಅಬ್ಸರ್ವೇಷನ್ನ ಅಬ್ಸರ್ವ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ ಹೇಗೆ ಕಾಣುತ್ತೆ ಅಂತ. ಫೈಂಡ್ ಎನಿ ರಿಲೇಷನ್ಶಿಪ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ಸ್ ಫ್ರಮ್ ದ ಮಿರರ್ ಆ್ಯಂಡ್ ದಟ್ ಆಫ್ ದ ಆಬ್ಜೆಕ್ಟ್ ಇನ್ ಫ್ರಂಟ್ ಆಫ್ ಇಟ್. ಹಾಗಾದರೆ ನೀವು 3ನೇ ಬಾಕ್ಸಲ್ಲಿ 3ನೇ ಚೌಕದಲ್ಲಿಟ್ಟಾಗ ವಸ್ತುವಿನ ಪ್ರತಿಬಿಂಬ ಹೇಗಾಯಿತು ಅದನ್ನು ಗುರುತಿಸ್ಕೊಳ್ಳಿ. ಅದೇ ರೀತಿ 4ನೇ ಚೌಕದಲ್ಲಿ ಬಾಕ್ಸಲ್ಲಿಟ್ಟಾಗ ಅದರ ಅಂಚಿಗೆ ಸ್ಥಳಾಂತರಿಸಿದಾಗ ಪುನಃ ಪ್ರತಿಬಿಂಬದ ಸ್ಥಾನವನ್ನು ಬರೆದುಕೊಳ್ಳಿ ಹೇಗೆ ಕಾಣ್ತು ಅಂತ. ಆಮೇಲೆ ಏನು ಮಾಡಿ, ದರ್ಪಣದಿಂದ ಮಿರರ್ನಿಂದ ಪ್ರತಿಬಿಂಬದ ದೂರ ಮತ್ತು ಅದರ ಮುಂದಿನ ವಸ್ತುವಿನ ದೂರದ ನಡುವೆ ಇರತಕ್ಕಂಥ ಸಂಬಂಧ, ಅವೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಆ್ಯಕ್ಟಿವಿಟಿಯನ್ನು ನೀವೊಂದ್ಸಲ ಮಾಡಿ ನಿಮ್ಮ ಅಭಿಪ್ರಾಯವನ್ನು, ಅಂದರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನನಗೂ ಅದನ್ನು ಕಮೆಂಟ್ ಮಾಡಿ. ಲೊಕೇಟಿಂಗ್ ಇಮೇಜ್ ಇನ್ ಎ ಪ್ಲೇನ್ ಮಿರರ್, ಅಂದರೆ ಒಂದು ಸಮತಲ ದರ್ಪಣದ ಪ್ರತಿಬಿಂಬವನ್ನು ಗುರುತಿಸೋದು ಹೇಗೆ ಅಂತೇಳಿ. ಈ ಒಂದು ಆ್ಯಕ್ಟಿವಿಟಿನ ನೀವೇ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದರದ್ದು ರಿಸಲ್ಟನ್ನು ಹೇಳ್ತೀನಿ. ಅಂದರೆ ಯು ವಿಲ್ ಫೈಂಡ್ ದಟ್ ದ ಇಮೇಜ್ ಈಸ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಬಿಹೈಂಡ್ ದ ಮಿರರ್ ಆ್ಯಸ್ ಎನ್ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್. ಅಂದರೆ ಇದರಿಂದ ಏನು ಗೊತ್ತಾಯಿತು, ಹಿಂಭಾಗದಲ್ಲಿನ ಒಂದು ಪ್ರತಿಬಿಂಬ ದರ್ಪಣದ ಮುಂಭಾಗದಲ್ಲಿರ್ತಕ್ಕಂಥ ವಸ್ತು ಇರುವಷ್ಟೇ ದೂರದಲ್ಲಿರುವುದು ಅಂತ ನಿಮಗೆ ಕಂಡು ಬರುತ್ತೆ. ಅಂದರೆ ಹಿಂಭಾಗದಲ್ಲಿ ಎಷ್ಟೇ ಅಂದರೆ ಅದರ ಪ್ರತಿಬಿಂಬ ಇರುತ್ತಲ್ಲ, ದರ್ಪಣದ ಮುಂಭಾಗ ಎಷ್ಟು ದೂರದಲ್ಲಿರುತ್ತೋ ಇಲ್ಲಿ ಕಾಣಿಸುತ್ತೆ ನೋಡಿ. ಅದರ ಹಿಂಭಾಗ ಇಟ್ಟರೆ ಕಾಣಲ್ಲ, ಎಷ್ಟು ದೂರ ನೀವು 3rd ಬಾಕ್ಸ್ ಬಿಟ್ಟು ಇಲ್ಲಿಟ್ರೆ ಪ್ರತಿಬಿಂಬದಲ್ಲಿ 3 ಬಾಕ್ಸ್ ಬಿಟ್ಟೆ ಮಿರರಲ್ಲಿ ಈ ಶಾರ್ಪ್ನರ್ ಇರೋದು ಕಾಣುತ್ತೆ. ಅದೇ ಥರ 4th ಬಾಕ್ಸಲ್ಲಿಟ್ಟರೆ ಅಲ್ಲೂ ಸಹ 4 ಬಾಕ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ಪ್ರತಿಬಿಂಬದಲ್ಲಿ, ಇಲ್ಲೂ 4 ಬಾಕ್ಸ್ನ ಬಿಟ್ಟು ಇಲ್ಲಿರೋ ಹಾಗೆ ಕಾಣುತ್ತೆ, ಅಲ್ಲೂ ಅಷ್ಟೇ ದೂರವನ್ನು ತೋರಿಸುತ್ತೆ. ನಾವು ವೆರಿಫೈ ದಿಸ್ ಇಸ್ ಬೈ ಪ್ಲೇಸಿಂಗ್ ದ ಆಬ್ಜೆಕ್ಟ್ ಎನಿವೇರ್ ಆನ್ ದ ಚಾರ್ಟ್ ಪೇಪರ್. ಹಾಗಾಗಿ ಈಗ ನೀವು ವಸ್ತುವನ್ನು ಚಾರ್ಟ್ ಕಾಗದದ ಯಾವುದೇ ಭಾಗದಲ್ಲಿ ಇಟ್ಟು ಇದನ್ನು ಪರಿಶೀಲಿಸಿ. ಇದನ್ನ ನೀವು ಚಾರ್ಟ್ ಬರ್ಕೊಂಡಿದ್ದೀರಲ್ಲ 8 to 8 64 ಬಾಕ್ಸಸ್ ಇದೆಯಲ್ಲ, ಯಾವ ಬಾಕ್ಸಲ್ಲಿ ಬೇಕಾದರೂ ಇಟ್ಟು ಇದನ್ನು ಸರಿನಾ ಅಂತೇಳಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅಂದರೆ ಪ್ರತಿಬಿಂಬ ಮಿರರಲ್ಲೂ ನಿಮ್ಗೆ ಅದೇ ಥರ ಕಾಣುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿಟ್ಟು ನೋಡಿದ್ರೆ ಅಲ್ಲೂ ಲಾಸ್ಟ್ ಬಾಕ್ಸಲ್ಲಿ ಇಲ್ಲಿರೋ ಥರನೇ ಕಾಣಿಸುತ್ತಾ, ಇಲ್ಲಿಟ್ಟಿರೋ ಥರನೇ ಕಾಣಿಸುತ್ತಾ, ಇಲ್ಲಿ ಲಾಸ್ಟ್ ಬಾಕ್ಸಲ್ಲಿ ಇಟ್ಟರೆ ಪ್ರತಿಬಿಂಬದಲ್ಲೂ ಮಿರರಲ್ಲೂ ಹಾಗೆ ಕಾಣಿಸುತ್ತಾ ಅನ್ನೋದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆಯ್ತಾ? Paheli made a note in her notebook. In a plain mirror, the image is formed behind the mirror. It is erect, of the same size, and it is at the same distance from the mirror as the object is in front of it. ಪಹೇಲಿಯನ್ನು ತನ್ನ ಪುಸ್ತಕದಲ್ಲಿ ಹೀಗೆ ಬರ್ಕೊಳ್ತಾಳೆ, ಟಿಪ್ಪಣಿಯನ್ನು ಬರ್ಕೊಳ್ತಾಳೆ. ಅಂದರೆ ಒಂದು ಮಿರರ್ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಅದರ ಹಿಂದೆ ಉಂಟಾಗುತ್ತದೆ. ಪ್ರತಿಬಿಂಬವು ನೇರವಾಗಿದ್ದು, ಅಂದರೆ ಸ್ಟ್ರೇಟ್ ನೇರವಾಗಿದ್ದು, ದರ್ಪಣದ ಮುಂದಿನ ವಸ್ತು ಎಷ್ಟು ದೂರದಲ್ಲಿರುತ್ತೋ ಅದರ ಗಾತ್ರವು ಅದರ ಹಿಂದಿನ ಪ್ರತಿಬಿಂಬ ಅದೇ ಗಾತ್ರದಲ್ಲಿ ಇರುತ್ತೆ ಮತ್ತು ಅಷ್ಟೇ ದೂರದಲ್ಲೂ ಇರುತ್ತೆ. ಅಂದರೆ ಹಿಂದೆ ಎಷ್ಟು ಇಟ್ಟಿರ್ತಾರೋ ಮುಂದಿನೂ ಅಷ್ಟೇ ದೂರದಲ್ಲಿರೋ ಹಾಗೆ ಕಾಣುತ್ತೆ ಅಂತೇಳಿ ಅವಳು ಟಿಪ್ಪಣಿಯನ್ನು ಬರ್ಕೊಳ್ತಾಳೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 11.3ನ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು
ಎಲ್ಲ ಫ್ರೆಂಡ್ಸ್ಗಳಿಗೂ ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಮೀಡಿಯಮಲ್ಲಿ ಅವರಿಗೂ ಶೇರ್ ಮಾಡಿ ಒಂದ್ಸಲ ಸೈನ್ಸನ್ನು ಕನ್ನಡದಲ್ಲಿ ಕೇಳಿದ್ರೆ ಅವರಿಗೂ ಸಹ ಈಸಿ ಅನಿಸುತ್ತೆ, ಟಫ್ ಅನಿಸಲ್ಲ. ಅರ್ಥ ಮಾಡ್ಕೊಂಡ್ಬಿಟ್ರೆ ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಹಾಗಾಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಡೈಲಿ ಆಗ್ತಕ್ಕಂಥ ಕ್ಲಾಸಸ್ಸು ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ ಅವ್ರಿಗೆ. ಆ್ಯಂಡ್ ದೆನ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಓಕೆನಾ? ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ಡಿಫೈನ್ ಇಮೇಜ್ ಆ್ಯಂಡ್ ಡಿಫೈನ್ ಆಬ್ಜೆಕ್ಟ್. ಇಮೇಜ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು? ಎಕ್ಸ್ಪ್ಲೈನ್ ಹೌ ಇಮೇಜ್ ಆಫ್ ಎ ಕ್ಯಾಂಡಲ್ ಇನ್ ಎ ಪ್ಲೇನ್ ಮಿರರ್. ಇದನ್ನು ಎಕ್ಸ್ಪ್ಲೈನ್ ಮಾಡಿ ಸಿಂಪಲ್ ಆಗಿ. ಡಿಫೈನ್ ಎರೆಕ್ಟ್ image. Give example. Other example. Explain how the image is formed in a plane mirror in different position. ಇದಕ್ಕೆ ಆಕ್ಟಿವಿಟಿ 11.3ನ ಬರೆದು ಎಕ್ಸ್ಪ್ಲೈನ್ ಮಾಡಿ ಡಿಫ್ರೆಂಟ್ ಪೊಸಿಷನ್ ಇಟ್ಟರೆ ಹೇಗೆ ಬರುತ್ತೆ ಆಬ್ಜೆಕ್ಟ್ ಅಂತ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ನೀವೇ ಟ್ರೈ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ಆನ್ಸರ್ನ ಹೇಳ್ತೀನಿ. ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಆ್ಯಂಡ್ ಆದಷ್ಟು ನಿಮಗೆ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು, ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಇನ್ನೊಂದು ಚಾನಲ್ ಇದೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ, ಅಲ್ಲಿಗೆ ವಿಸಿಟ್ ಮಾಡಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ. ನಿಮಗೆ ಅದರಲ್ಲಿ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿದ್ರೆ ಸಿಗುತ್ತೆ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಅಡಿಷನ್ ಕ್ವಶನ್ಸ್ ಆಗಿ ಆನ್ಸರ್ ಮಾಡಿ ಇಟ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.